ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೋಮ್ ರೆಮಿಡೀಸ್ಗಳು ನಿಮಗಾಗಿ. ಮುಟ್ಟಿನ ಅವಧಿಯಲ್ಲಿ ದಿನಕ್ಕೆ 3 ಬಾರಿ ನಿಂಬೆ ರಸವನ್ನು ಸೇವಿಸಿದರೆ ಹೆಚ್ಚಿನ ಋತುಸ್ರಾವ ಆಗುವುದಿಲ್ಲ. ತಲೆಸ್ನಾನ ಮಾಡುವ ಮುನ್ನ ಸಾಸಿವೆ ಎಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆಯನ್ನು ತುಸು ಬಿಸಿ ಮಾಡಿ ತಲೆಗೆ ತಿಕ್ಕಿಕೊಳ್ಳಿ. ಆಮೇಲೆ ಸ್ನಾನ ಮಾಡಿ. ಈ ರೀತಿ ಮಾಡುವುದರಿಂದ ಕೂದಲು ಬಿಳಿಯಾಗುವುದನ್ನು ತಡೆಗಟ್ಟಬಹುದು. ನಿಂಬೆಹಣ್ಣಿನ ರಸದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಮೈಕೈಗಳಿಗೆ ಹಚ್ಚಿಕೊಂಡರೆ ಚರ್ಮ ಮೃದುವಾಗುತ್ತದೆ. ಲವಂಗವನ್ನು ಚೆನ್ನಾಗಿ ಅಗಿದು ಚಪ್ಪರಿಸುವುದರಿಂದ ಬಾಯಿಯಲ್ಲಿನ ದುರ್ವಾಸನೆ ದೂರವಾಗುವುದಲ್ಲದೆ ಹಲ್ಲಿನ ಸಂಧಿಗಳಲ್ಲಿ ವಿಷಕ್ರಿಮಿಗಳಿದ್ದರೆ ಸಾಯುತ್ತದೆ, ಒಸಡುಗಳು ಸದೃಢವಾಗುತ್ತದೆ. ಬೆಳಿಗ್ಗೆ ಕಾಫಿ ಟೀಗಳನ್ನು ಸೇವಿಸದೆ ಬಿಸಿ ಹಾಲಿಗೆ 1 ಚಮಚ ಅರಿಶಿನ ಪುಡಿ ಹಾಕಿ ಕುಡಿದರೆ ಅಗ್ನಿಮಾಂದ್ಯ ನಿವಾರಣೆಯಾಗಿ ಬಾಯಿ ರುಚಿ ಹೆಚ್ಚಿಸುತ್ತದೆ. ಕೆಸರಿನ ದಂಡಿನ ರಸ ಹಿಂಡಿ ಈ ರಸಕ್ಕೆ ಅಡುಗೆ ಉಪ್ಪು ಸೇರಿಸಿ ಊತ ಇರುವ ಭಾಗದ ಮೇಲೆ ಲೇಪಿಸಿದರೆ ಊತ ಇಳಿದು ಆರಾಮವಾಗುವುದು. ಎದೆಹಾಲಿನ ಕೊರತೆ ಉಳ್ಳವರು ಕರಬೂಜದ ಹಣ್ಣನ್ನು ಸೇವಿಸುವುದರಿಂದ ಹಾಲಿನ ಕೊರತೆ ನಿವಾರಣೆಯಾಗುತ್ತದೆ. ನಿಂಬೆಹಣ್ಣಿಗೆ ರೋಗ ನಿರೋಧಕ ಶಕ್ತಿ ಉಂಟು. ಈ ಹಣ್ಣಿನ ಉಪಯೋಗದಿಂದ ಕ್ಯಾನ್ಸರ್ ರೋಗ ಬೆಳವಣಿಗೆಯನ್ನು ತಡೆಗಟ್ಟಬಹುದು. ಗಂಟಲಿನ ರೋಗಗಳಿಗೆ ಅನಾನಸ್ ಹಣ್ಣಿನ ರಸ ಉತ್ತಮ ಔಷಧಿ. ವೀಳ್ಯದೆಲೆಗೆ 2-3 ಮೆಣಸಿನಕಾಳು ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಕಟ್ಟಿದ ಕಫ ಕರಗುತ್ತದೆ. ಕಬ್ಬಿನ ರಸ ವೀರ್ಯವರ್ಧಕ. ಈ ರಸವನ್ನು ಸೇವಿಸುವುದರಿಂದ ಲೈಂಗಿಕ ಆಸಕ್ತಿ ಹೆಚ್ಚುವುದು. ಪ್ರತಿದಿನ ದಾಳಿಂಬೆ ಹಣ್ಣಿನ ರಸವನ್ನು ಸೇವಿಸುತ್ತಿದ್ದರೆ ಹೃದಯ ಮತ್ತು ಮೂತ್ರಪಿಂಡಗಳ ಕ್ರಿಯೆಗೆ ಚೈತನ್ಯ ದೊರಕುತ್ತದೆ. ನಿಂಬೆ ರಸದ ತೊಟ್ಟುಗಳನ್ನು ಕಿವಿಗೆ ಬಿಡುತ್ತಿದ್ದರೆ ಕಿವಿ ಸೋರುವುದು ನಿಂತು ಹೋಗುತ್ತದೆ. ನಿತ್ಯವೂ ಬೆಳಿಗ್ಗೆ 1 ಲೋಟ ನೀರಿಗೆ 1 ಚಮಚ ನಿಂಬೆಹಣ್ಣಿನ ರಸ ಹಾಕಿ ಕುಡಿದರೆ ಮಲಬದ್ಧತೆ ಹೋಗುತ್ತದೆ. ಸಾಸಿವೆಯನ್ನು ಪ್ರತಿನಿತ್ಯದ ಆಹಾರದಲ್ಲಿ ಬಳಸುವುದರಿಂದ ಸೇವಿಸಿದ ಆಹಾರ ಸುಲಭವಾಗಿ ಜೀರ್ಣವಾಗುವುದು, ಹಸಿವೆಯೂ ಹೆಚ್ಚುವುದು. ಕರಿಗಣಿಕೆ, ಕೆಂಪುಗಣಿಕೆ ಸೊಪ್ಪಿನ ಪಲ್ಯ ಮಾಡಿ ಸೇವಿಸುವುದರಿಂದ ಅಜೀರ್ಣದ ಬಾಧೆ ನಿವಾರಣೆಯಾಗುವುದು. ಗಾಯದ ಮೇಲೆ ಅಲಲಕಾಯಿ ಚೂರ್ಣವನ್ನು ಉದುರಿಸುತ್ತಿದ್ದರೆ ಶೀಘ್ರ ಗುಣ ಕಂಡು ಬರುವುದು. ದಾಳಿಂಬೆ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಅದನ್ನು ಹಾಲಿನಲ್ಲಿ ಬೆರೆಸಿ ಸೇವಿಸುತ್ತಾ ಬಂದರೆ ರಕ್ತಹೀನತೆಯ ದೋಷವು ದೂರವಾಗುವುದು. ಕರ್ಬೂಜದ ಹಣ್ಣಿನ ಪಾನಕ ಮಾಡಿ ಸೇವಿಸುವುದರಿಂದ ಮೂತ್ರಕೋಶದಲ್ಲಿನ ಕಲ್ಲುಗಳನ್ನು ಕರಗಿಸಬಹುದು. ಗರ್ಭಿಣಿಯು ನಿಂಬೆಹಣ್ಣು ಸೇವಿಸುತ್ತಿದ್ದರೆ ಗರ್ಭದಲ್ಲಿರುವ ಮಗುವಿನ ಮೂಳೆಗಳ ಬೆಳವಣಿಗೆ ಚೆನ್ನಾಗಿ ಆಗುವುದು ಮತ್ತು ಮಗುವಿನ ಮೆದುಳಿನ ನರಕೋಶಗಳ ಪೋಷಣೆಗೆ ಆಧಾರವಾಗುವುದು. ಕಬ್ಬನ್ನು ಹಲ್ಲುಗಳಿಂದ ಸಿಗಿದು ತಿನ್ನುವುದರಿಂದ ಹಲ್ಲುಗಳು ಶುಭ್ರವಾಗುತ್ತದೆ, ಒಸಡು ಗಟ್ಟಿಯಾಗುತ್ತದೆ, ಹಲ್ಲುಗಳು ದೀರ್ಘಕಾಲ ದೃಢವಾಗಿರುತ್ತದೆ, ಬಾಯಿಯಲ್ಲಿರಬಹುದಾದ ಹಾನಿಕಾರಕ ಕ್ರಿಮಿಗಳು ನಾಶ ಹೊಂದುತ್ತದೆ. ನಿಂಬೆಹಣ್ಣಿನ ರಸದ ನೀರಿನಿಂದ ಕಣ್ಣುಗಳನ್ನು ತೊಳೆದರೆ ಕಣ್ಣುಗಳು ಸ್ವಚ್ಛವಾಗುತ್ತದೆ.